ಸಿದ್ದು ಸಂಪುಟದ ಸಚಿವರಿಬ್ಬರ ನಡುವೆ ಬಹಿರಂಗ ಕಿತ್ತಾಟ ನಡೆದಿದೆ. ಸಿಎಂ ಆಪ್ತನ ಮೇಲೆಯೇ ಪ್ರಭಾವಿ ಮಂತ್ರಿ ಫುಲ್ ಗರಂ ಆಗಿರುವಂತದ್ದು. ಸಿದ್ದು ಸಂಪುಟದ ಸಚಿವರಿಬ್ಬರ ನಡುವೆ ಬಹಿರಂಗ ಕಿತ್ತಾಟ. ಸಿಎಂ ಆಪ್ತನ ಮೇಲೆಯೇ ಪ್ರಭಾವಿ ಮಂತ್ರಿ ಫುಲ್ ಗರಂ. ಜಮೀರ್ ಅವನಾರು ಇಲ್ಲಿಗೆ ಬಂದು ಮಾತನಾಡೋಕೆ, ನಮ್ಮ ಕ್ಷೇತ್ರಗಳಿಗೂ ಇವೆಲ್ಲ ಸರಿ ಇರಲ್ಲ. ಜಮೀರ್ ಇಲ್ಲಿ ಬಂದು ಮಾತನಾಡೋಕೆ ಅವನಿಗೆ ಅಧಿಕಾರ ಕೊಟ್ಟಿದ್ಯಾರು? ಪಕ್ಷದ ಸಭೆ ಕರೆದಾಗ ನಾನು ಈ ಬಗ್ಗೆ ಮಾತನಾಡ್ತೇನೆ. ಜಮೀರ್ ವಿರುದ್ಧ ಏಕವಚನದಲ್ಲಿ ಸಿಡಿದ ಎಸ್ಎಸ್ಎಂ. ಉಪಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿಸಲು ಜಮೀರ್ ಲಾಬಿ. ಈ ಕುರಿತು ಬಹಿರಂಗವಾಗಿ ಎಸ್ಎಸ್ ಮಲ್ಲಿಕಾರ್ಜುನ್ ಸಿಡಿಮಿಡಿಗೊಂಡಿದ್ರು. ಇದು ನಮ್ಮ ಅಡ್ಡ, ಇಲ್ಲಿ ನಮ್ದೇ ನಿರ್ಧಾರ, ನೀನ್ಯಾರು ಬರೋಕೆ ಇಲ್ಲಿ? ಹೀಗಂತ ಸಿದ್ದು ಜಮೀರ್ಗೆ ಗೆರೆ ಎಳೆದು ಬಿಟ್ರ ದಾವಣಗೆರೆ ಸಾಹುಕಾರ್. ಚರ್ಚೆಗೆ ಗ್ರಾಸವಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್ ಜಮೀರ್ ವಾರ್. ಪುತ್ರ ಸಮರ್ಥ್ಗೆ ಟಿಕೆಟ್ ಕೊಡಿಸಲು ಎಸ್ಎಸ್ ಮಲ್ಲಿಕಾರ್ಜುನ್ ಕಸರತ್ತು. ಈಗಾಗಲೇ ದಾವಣಗೆರೆ ದಕ್ಷಿಣದಲ್ಲಿ ಸುತ್ತಾಟ ಶುರು ಮಾಡಿದ ಸಮರ್ಥ್. ಸಿದ್ದು ಸಂಪುಟದ ಸಚಿವರಿಬ್ಬರ ನಡುವೆ ಬಹಿರಂಗ ಕಿತ್ತಾಟ ನಡೆದಿದೆ. ಸಿಎಂ ಆಪ್ತನ ಮೇಲೆ ಪ್ರಭಾವಿ ಮಂತ್ರಿ ಫುಲ್ ಗರಂ ಆಗಿರುವಂತದ್ದು. ಜಮೀರ್ ಅವನ್ಯಾರ ಇಲ್ಲಿ ಬಂದು ಮಾತನಾಡೋಕೆ, ನಮ್ಮ ಕ್ಷೇತ್ರಗಳಿಗೂ ಇವೆಲ್ಲ ಸರಿ ಇರಲ್ಲ ಜಮೀರ್ ಅಂದಿದ್ದಾರೆ. ಇಲ್ಲಿ ಬಂದು ಮಾತನಾಡಕ್ಕೆ ಅವನಿಗೆ ಅಧಿಕಾರ ಕೊಟ್ಟಿದ್ಯಾರು? ಪಕ್ಷದ ಸಭೆ ಕರೆದಾಗ ನಾನು ಈ ಬಗ್ಗೆ ಮಾತನಾಡ್ತೇನೆ. ಜಮೀರ್ ವಿರುದ್ಧ ಏಕವಚನದಲ್ಲಿ ಸಿಡಿದ ಎಸ್ಎಸ್ಎಂ. ಉಪಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿಸಲು ಜಮೀರ್ ಲಾಬಿ. ಈ ಕುರಿತು ಬಹಿರಂಗವಾಗಿಯೇ ಎಸ್ಎಸ್ ಮಲ್ಲಿಕಾರ್ಜುನ್ ಸಿಡಿಮಿಡಿಗೊಂಡ್ರು. ಇದು ನಮ್ಮ ಅಡ್ಡ, ಇಲ್ಲಿ ನಮ್ದೇ ನಿರ್ಧಾರ, ನೀನ್ಯಾರು ಬರೋಕೆ ಇಲ್ಲಿ? ಹೀಗಂತ ಸಿದ್ದು ಜಮೀರ್ಗೆ ಗೆರೆ ಎಳೆದು ಬಿಟ್ರ ದಾವಣಗೆರೆ ಸಾಹುಕಾರ್. ಸರಿ ಇದಲ್ಲ ಮಾತಾಡ್ತೇವೆ ಕರ್ದಾಗ. ಅವನು ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ? ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಅವನು ಯಾರು ಬಂದು ಇಲ್ಲಿ ಮಾತಾಡಕ್ಕೆ? ಅವೆಲ್ಲ ಸರಿ ಇದಲ್ಲ ಮಾತಾಡ್ತೇವೆ ಕರ್ದಾಗ. ಹೈಕಮಾಂಡ್ ಬಿಟ್ಟು ವಿಚಾರ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತೋ ಅದನ್ನು ನೋಡೋಣ. ಹೈಕಮಾಂಡ್ ಬಿಟ್ಟು ವಿಚಾರ. ಈಗ ಮತ್ತೆ ಉಗಾದಿ ಹಬ್ಬ ಬಂತು, ಉಗಾದಿ ಹಬ್ಬ ಮಾಡಿ ಹೊಸ ಚಂದ್ರ ನೋಡೋಣ. ಅವನು ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ? ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಅವನು ಯಾರು ಬಂದು ಇಲ್ಲಿ ಮಾತಾಡಕ್ಕೆ? ಅವೆಲ್ಲ ಸರಿ ಇದಲ್ಲ ಮಾತಾಡ್ತೇವೆ ಕರ್ದಾಗ. ಹೈಕಮಾಂಡ್ ಬಿಟ್ಟು ವಿಚಾರ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತೋ ಅದನ್ನು ನೋಡೋಣ. ಹೈಕಮಾಂಡ್ ಬಿಟ್ಟು ವಿಚಾರ. ಈಗ ಮತ್ತೆ ಉಗಾದಿ ಹಬ್ಬ ಬಂತು, ಉಗಾದಿ ಹಬ್ಬ ಮಾಡಿ ಹೊಸ ಚಂದ್ರ ನೋಡೋಣ. ಅವನು ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ? ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಅವನು ಯಾರು ಬಂದು ಇಲ್ಲಿ ಮಾತಾಡಕ್ಕೆ? ಅವೆಲ್ಲ ಸರಿ ಇದಲ್ಲ ಮಾತಾಡ್ತೇವೆ ಕರ್ದಾಗ. ಹೈಕಮಾಂಡ್ ಬಿಟ್ಟು ವಿಚಾರ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತೋ ಅದನ್ನು ನೋಡೋಣ. ಹೈಕಮಾಂಡ್ ಬಿಟ್ಟು ವಿಚಾರ. ಈಗ ಮತ್ತೆ ಉಗಾದಿ ಹಬ್ಬ ಬಂತು, ಉಗಾದಿ ಹಬ್ಬ ಮಾಡಿ ಹೊಸ ಚಂದ್ರ ನೋಡೋಣ. ಅವನು ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ? ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಅವನು ಯಾರು ಬಂದು ಇಲ್ಲಿ ಮಾತಾಡಕ್ಕೆ? ಅವೆಲ್ಲ ಸರಿ ಇದಲ್ಲ ಮಾತಾಡ್ತೇವೆ ಕರ್ದಾಗ. ಎಸ್ ಜಮೀರ್ ಅವನ್ಯಾರು ಇಲ್ಲಿ ಬಂದು ಮಾತನಾಡೋಕೆ? ನಮ್ಮ ಕ್ಷೇತ್ರಗಳಿದು, ನನ್ನ ಕಾನ್ಸ್ಟಿಟ್ಯೂನ್ಸಿ ಇದು, ಇಲ್ಲಿ ಬಂದು ಮಾತಾಡೋಕೆ ಸರಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಎಸ್ಎಸ್ ಮಲ್ಲಿಕಾರ್ಜುನ್. ಇನ್ನು ಉಪಚುನಾವಣೆಯ ಕಾವು ಹೇಗಿದೆ ಅಂದ್ರೆ ಅವನ್ಯಾರು ಇಲ್ಲಿ ಬಂದು ಮಾತನಾಡೋಕೆ ಅಂತ ಏಕವಚನ ಬಳಸಿದ್ರು. ಜಮೀರ್ ಯಾಕೆ ಇದರಲ್ಲಿ ತಲೆ ಹಾಕ್ತಾರೆ? ನಮ್ಮ ಕ್ಷೇತ್ರಗಳಿಗೂ ಇವೆಲ್ಲ ಸರಿ ಇರಲ್ಲ, ಕೇಳಿ ಅವಾಗ ಮಾತನಾಡ್ತೇನೆ. ಇಲ್ಲಿಗೆ ಬಂದು ಮಾತನಾಡೋಕೆ ಅವನಿಗೆ ಅಧಿಕಾರ ಕೊಟ್ಟಿದ್ಯಾರು? ಪಕ್ಷದ ಸಭೆ ಕರೆದಾಗ ಈ ಬಗ್ಗೆ ಮಾತನಾಡ್ತೇನೆ ಅಂದ್ರು ಎಸ್ಎಸ್ ಮಲ್ಲಿಕಾರ್ಜುನ್. ಜಮೀರ್ ವಿರುದ್ಧ ಏಕವಚನದಲ್ಲೇ ಸಿಡಿದಂತಹ ಎಸ್ಎಸ್ ಮಲ್ಲಿಕಾರ್ಜುನ್. ಉಪಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿಸಲು ಜಮೀರ್ ಲಾಬಿ ಮಾಡ್ತಿದ್ರು ಅನ್ನುವಂಥದ್ದಿತ್ತು. ಈ ಕುರಿತು ಬಹಿರಂಗವಾಗಿಯೇ ಎಸ್ಎಸ್ ಮಲ್ಲಿಕಾರ್ಜುನ್ ಸಿಡಿಮಿಡಿಗೊಂಡಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇದು, ಇಲ್ಲಿ ಬಂದು ಮಾತನಾಡೋಕೆ ಇವರು ಯಾರು? ಪಕ್ಷ ಕೇಳಿದಾಗ ಅವರು ಕರೆದಾಗ ಮೀಟಿಂಗ್ ಅಲ್ಲಿ ಹೋಗಿ ಮಾತನಾಡ್ತೇನೆ ಅಂದಿದ್ದಾರೆ. ಏಕವಚನದಲ್ಲೇ ಮಾತನಾಡಿದ್ರು. ಚರ್ಚೆಗೆ ಗ್ರಾಸವಾಗಿದೆ ಈಗ ಎಸ್ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ವಿಚಾರ. ಪುತ್ರ ಸಮರ್ಥ್ಗೆ ಟಿಕೆಟ್ ಕೊಡಿಸಲು ಎಸ್ಎಸ್ ಮಲ್ಲಿಕಾರ್ಜುನ್ ಪ್ರಯತ್ನ ಮಾಡುತ್ತಿದ್ದಾರೆ. ಈಗಾಗಲೇ ದಾವಣಗೆರೆ ದಕ್ಷಿಣದಲ್ಲಿ ಸುತ್ತಾಟ ಶುರು ಮಾಡಿದಂತಹ ಸಮರ್ಥ್. ದಾವಣಗೆರೆಯ ಈ ಉಪಚುನಾವಣೆ ಇದೆಯಲ್ಲ, ಈ ಕಾವು ಭಾರಿ ಕುತೂಹಲವನ್ನ ಸೃಷ್ಟಿಸಿತ್ತು. ಯಾಕಂದ್ರೆ ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಮತ್ತು
ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಹೇಳಿದಂತೆ ಮುಸ್ಲಿಮರಿಗೆ ಮುಂದಿನ ಬಾರಿ ಟಿಕೆಟ್ ಕೊಡಿಸಲಾಗ್ತದೆ ತದನಂತರ ಅನ್ನುವಂಥ ಮಾತಿತ್ತು. ಹಾಗಾಗಿ ಜಮೀರ್ ಲಾಬಿ ಮಾಡ್ತಿದ್ರು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ವು. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ವಿವೇಕ್. ವಿವೇಕ್, ಈಗ ದಾವಣಗೆರೆಯ ಉಪಚುನಾವಣೆಯ ಕಾವು ದಿನೇ ದಿನೇ ರಂಗೇರ್ತಿದೆ. ಈ ಮಧ್ಯೆ ಇವರಿಬ್ಬರ ಬಹಿರಂಗವಾಗಿ ಆಡಿರುವಂತಹ ಏಕವಚನದ ಮಾತುಗಳು, ಕಿತ್ತಾಟ, ಎಸ್ ಮಲ್ಲಿಕಾರ್ಜುನ್ ಅವನ್ಯಾರು ಅಂತ ಜಮೀರಿಗೆ ಹೇಳಿರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಎಸ್ ಮಂಜರಿ, ಈಗಾಗಲೇ ಏನು ಶಾಮನೂರು ಶಿವಶಂಕರಪ್ಪನವರು ಸಾವನ್ನಪ್ಪಿದ ಮೇಲೆ ಆ ಕ್ಷೇತ್ರ ಕೂಡ ತೆರವಾಗುತ್ತೆ. ಆ ಕ್ಷೇತ್ರದಲ್ಲಿ ಒಂದಿಷ್ಟು ಓಲೈಕೆ ರಾಜಕಾರಣ ನಡೆಯೋದಕ್ಕೆ ಕೂಡ ಪ್ರಾರಂಭವಾಗುತ್ತೆ. ಒಂದ್ ಕಡೆ ಬಂದ್ಬಿಟ್ಟು ಶಾಮನೂರು ಕುಟುಂಬದವರು ಅವರ ಮಗನಾದಂತ ಎಸ್ ಮಲ್ಲಿಕಾರ್ಜುನ್ ಪುತ್ರ ಏನಿದ್ದಾರೆ ಅವರ ಪುತ್ರನಿಗೆ ಟಿಕೆಟ್ ಹಂಚಬೇಕು ಅಂತ ಒಂದಿಷ್ಟು ಲಾಬಿ ನಡೆಸೋಕೆ ಮುಂದಾಗ್ತಾರೆ. ಜೊತೆಗೆ ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಏನಾದ್ರೂ ಕಾಲಿದ್ರೆ ಇದು ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಿಗೆ ಈ ಟಿಕೆಟ್ ನೀಡುವಂತ ಕೆಲಸ ಮಾಡ್ತೀನಿ, ಕೆಲಸ ಮಾಡೋಕ್ಕೂ ಕೂಡ ಈ ರೀತಿಯ ಒಂದಿಷ್ಟು ಪ್ರಯತ್ನಗಳು ನಡೆಸ್ತೀನಿ ಕೂಡ ಹೇಳಿದ್ರು. ಮುಂದಿನ ಬಾರಿ ಅವ್ರಿಗೆ ಇಲ್ಲಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಆ ಸಂದರ್ಭದಲ್ಲಿ ನೀಡಿದ್ರು. ಅದೇ ನಿಟ್ಟಿನಲ್ಲಿ ಈಗ ಅದೇ ಕ್ಲೈಮ್ ಮಾಡೋದಕ್ಕೂ ಕೂಡ ಈಗಾಗಲೇ ಮುಸ್ಲಿಮರು ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅಷ್ಟೇ ಅವರ ಕ್ಷೇತ್ರ ಹೊರತುಪಡಿಸಿ ಅಲ್ಲಿಗೆ ಹೋಗಿ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಕೊಡಬೇಕು ಅನ್ನೋದಿಷ್ಟು ಪ್ರಯತ್ನಗಳನ್ನು ಅದರ ನಿಟ್ಟಿನಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಅಂದ್ರೆ ಇದು ನಮ್ಮ ಇಲಾಖಾ, ಅಂದ್ರೆ ನಾವು ಇರ್ತಕ್ಕಂತ ಕ್ಷೇತ್ರ, ನಾವು ಹಿರಿಯರಾಗಿ ಸುಮಾರು 25-30 ವರ್ಷಗಳಿಂದ ದಾವಣಗೆರೆಯನ್ನ ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದೀವಿ. ನಾವ್ ಇರ್ತಕ್ಕಂಥ ಕ್ಷೇತ್ರಗಳನ್ನ ನೀವ್ ಹೇಳಿದಂತೆ ನಾವ್ ಯಾವ ರೀತಿ ಆಗುತ್ತೆ ಆ ರೀತಿ ಬಿಟ್ಕೊಡೋದಕ್ಕೆ ಆಗಲ್ಲ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಬಹಿರಂಗ ಹೇಳಿಕೆಗಳು ಮಾಧ್ಯಮಗಳ ಮುಂದೆ ನೀಡಕ್ಕೂ ಕೂಡ ಇಬ್ರು ಮುಂದಾಗಿದ್ರು. ಮೊನ್ನೆ ಅಷ್ಟೇ ಎಸ್ ಮಲ್ಲಿಕಾರ್ಜುನ್ ಅವರು ಮಾಧ್ಯಮಗಳಿಗೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಇದು ನಮ್ಮ ಇಲಾಖೆ, ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇಲ್ಲಿ ಬರುವಂತ ಅಗತ್ಯವಿಲ್ಲ, ಅವ್ರು ಮಾತನಾಡತಕ್ಕಂತ ಅಗತ್ಯವಿಲ್ಲ, ಅವ್ರಿಗೆ ಈ ಕ್ಷೇತ್ರಕ್ಕೆ ಯಾವುದೇ ಸ್ಪಂದ ಇಲ್ಲ ಅನ್ನೋ ಒಂದಿಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು, ಜೊತೆಗೆ ಈಗ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೂ ಕೂಡ ಅಷ್ಟೇ ಇದೇ ವಿಚಾರ ಪ್ರಸ್ತಾಪ ಆಗಿದೆ. ಇದೇ ರೀತಿಯಾಗಿ ಇಬ್ಬರು ಸಚಿವರು ಕೂಡ ಒಂದಿಷ್ಟು ಜಟಾಪಟಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಕ್ಷೇತ್ರದ ವಿಚಾರಕ್ಕೆ ಯಾಕೆ ನೀವು ತಲೆ ಹಾಕ್ತೀರಾ ಅಂತ ನೇರವಾಗಿ ಎಸ್ ಮಲ್ಲಿಕಾರ್ಜುನ್ ಅವರು ಜಮೀರ್ ಅಹಮದ್ ಖಾನ್ಗೆ ಖಾರವಾಗಿ ಹೇಳಿದ್ದಾರೆ ಎಂಬ ಒಂದು ವಿಚಾರದ ಕೇಳಿ ಬರ್ತಾ ಇದೆ. ಓಕೆ ವಿವೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.